ಇವತ್ತು ಬಹುಶಃ ಸ್ವಾತಂತ್ರ್ಯ ಬಂದು 79 ವರ್ಷಗಳು ಕಳೆದಿದ್ದಾವೆ. 79 ವರ್ಷ ಕಳೆದ ಮೇಲೆ ಇವತ್ತು ಈ ದಿನ ನಾವು ನೆನಪಲ್ಲಿ ಇಟ್ಕೋಬೇಕು. ಇವತ್ತು ಕಾಡುಗೊಲ್ಲರಿಗೆ ಇವತ್ತು ನಮ್ಗೆ ಆದಂತ ಒಂದು ನಮ್ಮನ್ನ ಜಾತಿ ಪಟ್ಟಿಗೆ ಸೇರಿಸಿ ಜಾತಿ ಪಟ್ಟಿಲಿ ನಾವು ಇರ್ಲಿಲ್ಲ. ಜಾತಿ ಪಟ್ಟಿಲಿ ಇಲ್ಲದೆ ಇರುವಂತವ್ರನ್ನ ಇವತ್ತು ಜಾತಿ ಪಟ್ಟಿಗೆ ಸೇರಿಸಿ ಮತ್ತು ನಮ್ಗೆ ಆದಂತ ಒಂದು ನಿಗಮವನ್ನು ಸ್ಥಾಪನೆ ಮಾಡಿ ಆ ಒಂದು ನಿಗಮದಲ್ಲಿ ಇವತ್ತು ನಮ್ಮ ಒಂದು ತಾಲೂಕಿನ ಇವತ್ತು ನನಗೆ ಅಂತ ಒಂದು ಅವಕಾಶವನ್ನು ಕೊಟ್ಟು ಮತ್ತು ನಮ್ಮ ಒಂದು ನಿಗಮದಿಂದ ಇವತ್ತು ಒಂದು ಮೊದಲನೇ ಗಂಗಾ ಕಲ್ಯಾಣ ಇವತ್ತು ಆರೋಗ್ಯ ಗ್ರಾಮದಲ್ಲಿ ಇವತ್ತು ನಾವು ಇವತ್ತೇನು ನಮ್ಮ ಪೂಜಾರ್ ಮಾರಣ್ಣ ಅವರಿಗೆ ಇವತ್ತು ಮಂಜೂರಾಗಿದೆ. ಇವತ್ತು ಕೊರಿಯೋದಕ್ಕೆ ಇವತ್ತು ಆ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಬರದ ನಾಡಿನ ಭಗೀರಥರು, ಬಡವರ ಒಂದು ಬಾಳ್ನಲ್ಲಿ ಬೆಳಕನ್ನ ಚೆಲ್ತಾ ಇವತ್ತು ಹಗಲಿರುಳು ಇವತ್ತು ಒಂದು ಸೇವೆಯನ್ನು ಸಲ್ಲಿಸ್ತಾ ಇವತ್ತು ಈ ಒಂದು ಗ್ರಾಮಕ್ಕೆ ನಮ್ಮ ಈ ಒಂದು ಗಂಗಾ ಪೂಜೆಗೆ ಆಗಮಿಸಿದರೆ ಬಂಧುಗಳೇ, ದಯಮಾಡಿ ನಾನು ಹೇಳೋದು ತಾಯಂದಿರು, ಅಕ್ಕ ತಂಗಿಯರು ನಾವೆಲ್ಲರೂ ಚಪ್ಪಾಳೆ ತಟ್ಟೋದ್ರ ಮುಖೇನ ಅವ್ರನ್ನ ನಾವು ಇವತ್ತು ನಮ್ಮ ಗ್ರಾಮಕ್ಕೆ ನಾವು ಸ್ವಾಗತಿಸೋಣ. ಇದೇ ಅಲ್ಲ, ಇವತ್ತು ಅವರ ಒಂದು ಶ್ರಮ ಇವತ್ತು ಸಾಕಷ್ಟಿದೆ. ಇವತ್ತು ಬಹುಶಃ ಹೇಳ್ತಾರೆ ಮಹೇಶ್ ಎಲ್ಲವರು ಬರೀ ಮಾತಾಡೋದೇ ಬರೀ ಜಯಚಂದ್ರ ಅವ್ರ ಬಗ್ಗೆ ಅಂತ ಹೇಳ್ತಾರೆ. ಹೌದು, ನಿಜ. ನನಗೆ ಅದ್ ಬಿಟ್ರೆ ಬೇರೆ ಕೆಲಸವೇ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಯಾರು ನಮ್ಗೆ ಒಳ್ಳೇದ್ ಮಾಡ್ತಾರೆ, ಯಾರು ನಮ್ಗೆ ಕಷ್ಟ ಕಾಲದಲ್ಲಿ ಯಾರು ನಮ್ಮನ್ನ ಕೈ ಹಿಡಿತಾರೆ, ಇವತ್ತು ಹೋದವ್ರನ್ನ ಮರಿಬಾರ್ದು ಅಂತ ಹೇಳಿ ಇಲ್ಲಿ ನಮ್ಮ ಹಚ್ ಕುಂತೈತೆ. ಪಾಪ ಅದಕ್ಕೆ ಕಿವಿ ಕೇಳಲ್ಲ. ಕದ್ರಾಜ ನಿನಗೆ ಕೇಳಿಸುತ್ತೆ. ಹೋದವ್ರನ್ನ ಮರಿಬಾರ್ದು ಅಂತ ಹೇಳಿ ನಮ್ಮ ಬಾಲ್ಯದಿಂದನೂ ನೀವು ಹೇಗೆ ನಮ್ಗೆ ಒಂದು ಸಂಸ್ಕಾರ ತುಂಬ್ಕೊಂಡ್ ಬಂದಿರೋ, ನಾವು ಅದೇ ಹಾದಿಲಿ ಇವತ್ತು ನಮ್ಮನ್ನ 86X and 86Y ಅಂತ ನಮ್ಮನ್ನ ಜಾತಿ ಪಟ್ಟಿಗೆ ಸೇರಿಸಿರು. ಇವತ್ತು ಅದಾದ್ಮೇಲೆ ಒಂದು ನಿಗಮ ಆಗ್ಬೇಕಾದ್ರೆ ಸಾಕಷ್ಟು ತೊಡಕುಗಳು ಬಂದು ನಿಗಮವನ್ನು ಸಹ ಮಾಡುವಂತದ್ದು ಇರ್ಬೋದು. ಮತ್ತು ಅಧ್ಯಕ್ಷನ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದ ಮೇಲೆ ಇವತ್ತು ನಮ್ಗಿಂತಹ ಒಂದು ಕೆಲಸಗಳಾಗಿದ್ದಾವೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಕ್ಕಪಕ್ಕದ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸಣ್ಣವರೇ ಮತ್ತು ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಂತ ನರಸಿಂಹಯ್ಯನವರೇ, ಕೃಷ್ಣಪ್ಪನವರು ಇವತ್ತು 79 ವರ್ಷ ಆದ್ಮೇಲೆ ಬಹುಶಃ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ನಮ್ಮ ಒಂದು ಬದುಕಿನಲ್ಲಿ ನಮಗೆ ಆದಂತ ಒಂದು ಪ್ರತ್ಯೇಕವಾದ ನಿಗಮ, ನಮ್ಮ ಒಂದು ನಿಗಮಕ್ಕೆ ಇವತ್ತು ನಿಗಮ ಆಗಿದೆ. ಆ ನಿಗಮದಲ್ಲಿ ನಾವು ಕಾಡುಗೊಳ್ರೆ ನಾವು ಅರ್ಜಿ ಹಾಕೊಂಡು ನಾವೇ ಆ ಸವಲತ್ತು ಪಡ್ಕೊಳ್ಳೋಂತ ಒಂದು ವ್ಯವಸ್ಥೆನ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ, DK ಶಿವಕುಮಾರ್ ಸಾಹೇಬ್ರ ಸರ್ಕಾರ ಅದೆಲ್ಲದಕ್ಕಿಂತ ಮಿಗಿಲಾಗಿ ಕಾಡುಗೊಲ್ಲರಿಗೆ ಬದುಕಲ್ಲಿ ಇವತ್ತು ಬೆಳಕನ್ನು ಚೆಲ್ಲಿರ್ತಕ್ಕಂಥ ಜಯಚಂದ್ರ ಸಾಹೇಬ್ರು ಬಂದರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಾನಿಲ್ಲಿ ಹೇಳ್ತೀನಿ, ನಿಮ್ಮ ಎಲ್ಲರ ಮಕ್ಕಳು ಮರಿ ಇವತ್ತು ನಾನು ಹೇಗೆ ಇವತ್ತು ಒಂದು ರಾಜ್ಯ ಮಟ್ಟದಲ್ಲಿ ನಾನು ಇವತ್ತು ಗುರುತಿಸ್ಕೊಳ್ಲಿಕ್ಕೆ ಈ ಆಂಧ್ರದ ಗಡಿ ಸರ್ ಇವತ್ತು ಈ ಕಡೆಯಿಂದ ಒಂದ್ ಸ್ವಲ್ಪ 300 ಮೀಟರ್ 400 ಮೀಟರ್ ಹೋದ್ರೆ ನಾವು ಆಂಧ್ರ. ಇಂತಹ ಗಡಿ ಭಾಗದಿಂದ ಇವತ್ತು ನನ್ನ ಒಬ್ಬ ತಗೊಂಡೋಗಿ ಇವತ್ತು ರಾಜ್ಯ ಮಟ್ಟಕ್ಕೆ ನಾನೇ ಅಲ್ಲ, ನನ್ನಂತ ಅನೇಕ ಜನ ಯುವಕರು ಇವತ್ತು ಜಾತ್ಯತೀತವಾಗಿ ನೀವೆಲ್ಲರೂ ಸಹ ಸಾಕಷ್ಟು ಪ್ರತಿಭೆ ಇರುವಂತವ್ರು ಇದ್ದೀರಿ. ನಿಜವಾಗಿ ಇಂಥ ನಾಯಕರ ಜೊತೆಲಿ ನಾವು ಹೆಜ್ಜೆ ಹಾಕ್ತಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇವತ್ತು ಒಂದು ಕಾಡುಗೊಲ್ಲರ ಒಂದು ಬದುಕಿನಲ್ಲಿ ಇವತ್ತು ನಮ್ಗೆ ಆದಂತ ಒಂದು ನಿಗಮವನ್ನ ಕೊಟ್ಟು ಇವತ್ತು ಇಷ್ಟೆಲ್ಲ ಒಂದು ಸಹಕಾರ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಾನು ಇಲ್ಲಿ ಹೇಳೋದಿಷ್ಟೇ, ತಾಯಂದಿರೇ, ಅಕ್ಕ ತಂಗಿಯರೇ, ಇನ್ನೂ ಸಾಕಷ್ಟು ನಾವೆಲ್ಲ ಇವತ್ತು ಎಲ್ಲ ಬೇರೆ ಎಲ್ಲ ಅನ್ಯ ಜಾತಿಯವರನ್ನು ಸಹ ಇದ್ದೀರಾ. ನಾವು ಜಾತ್ಯತೀತವಾಗಿ ಇಂತಹ ನಾಯಕರನ್ನ ನಾವು ಜೊತೆಲಿ ನಾವು ಹೆಜ್ಜೆ ಹಾಕೋಣ. ದಯಮಾಡಿ ಎಲ್ಲ ನಮ್ಮೆಲ್ಲರ ಒಂದು ಬಡವರ ಬದುಕಿನಲ್ಲಿ ಇವತ್ತು ಒಂದು ಬೆಳಕನ್ನ ಮೂಡಿಸ್ತಕ್ಕಂಥ ಸಾಮರ್ಥ್ಯ ಅವ್ರಿಗಿದೆ. ಇದೇ ಅಲ್ಲ, ಇವತ್ತು ಬಹುಶಃ ನಿಮಗೆ ಗೊತ್ತಿರಬೇಕು, ಕೃಷ್ಣಾ ಬೇಸಿನಿಂದ ಕಾವೇರಿ ಬೇಸಿನಿಗೆ ನೀರು ತರ್ತಕ್ಕಂಥದ್ದು ಅದು ಸುಲಭವಾದ ಮಾತಲ್ಲ. ಇಲ್ಲಿ ಅನೇಕ ಜನ ವಿದ್ಯಾವಂತರಿದ್ದೀರಾ, ನಿಮ್ಗೆ ಅರ್ಥ ಆಗ್ತದೆ. ಒಂದು ಬೇಸಿನಿಂದ ಇನ್ನೊಂದು ಬೇಸಿನಿಗೆ ನೀರು ತಗೊಂಡೋಗಕ್ಕಾಗಲ್ಲ. ಅಂತಹ ಕೆಲಸನ ಯಾರಾದ್ರೂ ಮಾಡಿದಾರೆ ಅಂದ್ರೆ ಅದು ಬೆರಳೆಣಿಕೆಯವರು. ತಮಿಳ್ನಾಡಲ್ಲ ಸರ್ ಯಾರೊಬ್ರು ಮಾಡೋದು, ಅದಾದ್ಮೇಲೆ ನೀವೇ ಎರಡೇ ಅದ್ರಲ್ಲಿ ಅವ್ರದೊಂದು. ಮತ್ತು ಇದೇ ಅಲ್ಲ, ನಮ್ಗೆ ನಮ್ಮ ಒಂದು ಅಲೆಮಾರಿ ಒಂದು ಕುಟುಂಬಗಳಿಗೂ ಸಹ ಅಷ್ಟೇ ಒಂದು 300 ಮನೆ 407 ಸೈಟ್ ಆಗಿದಾವೆ. ಅದ್ರಲ್ಲಿ 300 ಮನೆ ಈಗಾಗಲೇ ಮಂಜೂರಾಗಿದ್ದಾವೆ. ಇವತ್ತು ಅಂತಹ ಒಂದು ಮಹಾನ್ ಕಾರ್ಯ ಸ್ವಾತಂತ್ರ್ಯ ಬಂದ ಆಮೇಲೆ ಕರ್ನಾಟಕದಲ್ಲಿ ಇಷ್ಟು ಪ್ರಮಾಣದಲ್ಲಿ ಅದು ಮೊದಲನೇದು ನಮ್ಮ ಸಿರಾ ತಾಲೂಕಿನಲ್ಲೇ ಎಲ್ಲೂ ಆಗಿಲ್ಲ ಇನ್ನೊಂದು. ಅದೇ ಅಲ್ಲ, ಇವತ್ತೊಂದು ಕುಡಿಯೋ ನೀರು ಇರ್ಬೋದು. ಮತ್ತು ಇವತ್ತು ನಮ್ಮ ಮೊನ್ನೆ ಹಾಸನ ಜಿಲ್ಲೆಯಲ್ಲಿ ಒಂದು 60 ಕುರಿ ಸತ್ತೋಗಂತ ಸಂದರ್ಭದಲ್ಲಿ ನಾನು ಸಾಹೇಬ್ರಿಗೆ ಫೋನ್ ಮಾಡ್ತೀನಿ. ಇಮಿಡಿಯೇಟ್ ಆಗಿ ತ್ವರಿತವಾಗೇನೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮತ್ತು ಏನ ಅಲ್ಲಿ ರಾಜಕಾರಣಿಗಳಿರ್ತಾರೆ ಅವ್ರನ್ನ ಕುರಿತ ಕಳಿಸಿ ಇನ್ನೇನು 1 ತಿಂಗಳಲ್ಲೇನೆ ಈಗಾಗಲೇ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಸಾಹೇಬ್ರು ಈಗಾಗಲೇ ಮಾಡಿದ್ದಾರೆ. ಇವತ್ತು ನಿಜವಾಗಿಯೂ ಇವತ್ತು ಬಹುಶಃ ನಮ್ಮ ಒಂದು ಸಮಾಜದಲ್ಲೇನೆ ಇವತ್ತು ನಮಗೊಬ್ರು ನಾಯಕರಿದ್ರೆ ಇಷ್ಟು ಮಟ್ಟಿಗೆ ನಮ್ಗೆ ಕೈ ಜೋಡಿಸ್ತಾರೆ ಇಲ್ವೋ ಗೊತ್ತಿಲ್ಲ. ಅವ್ರಿಗೆಲ್ಲೋ ಒಂದ್ ಕಡೆಯಲ್ಲಿ 1000 ಜನ ಹೋಗಿ ಅನೇಕ ಜನ ನಾನಾ ತರ ಹೇಳ್ತಿರ್ತಾರೆ, ನಾವು ಹತ್ರದಲ್ಲಿ ಇರ್ತೀವಿ. ಬಟ್ ಆದ್ರೂ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅನ್ನೋದು ಬಹುಶಃ ಪಕ್ಕದಲ್ಲಿರೋ ನಮಗೂ ಸಹ ಅರ್ಥ ಆಗಲ್ಲ. ಆ ಮಟ್ಟಕ್ಕೆ ಇವತ್ತು ಜಾತ್ಯತೀತವಾಗಿ ಇವತ್ತು ಬರೀ ಕಾಡುಗೊಲ್ಲರಿಗೆ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಇವತ್ತು ಜಾತ್ಯತೀತವಾಗಿ ಇವತ್ತು 16 ರಿಂದ 17 ಸಮಾಜಗಳಿಗೆ ಸಿರಾ ಪಟ್ಟಣದಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ. ಏನ್ ನರಸಿಂಹಣ್ಣ, ಎಲ್ಲಾ ಜಾತ್ಯತೀತವಾಗಿ ಸರ್ವ ಧರ್ಮಗಳನ್ನು ಸಹ ಸಮಾನವಾಗಿ ತಗೊಂಡು ಪ್ರೀತಿಯಿಂದ ಇವತ್ತು ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ನಾಯಕರು ಇವತ್ತು ನಮ್ಮೂರಿಗೆ ಇವತ್ತು ಈ ಒಂದು ಗಂಗಾ ಕಲ್ಯಾಣ ಇವತ್ತು ಒಂದು ಪೂಜೆಗೆ ಇವತ್ತು ಆಗಮಿಸಿದ್ದಾರೆ. ಇವತ್ತು ಒಂದು ಕೊಳವೆ ಬಾವಿನ ಕೊರಿತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಂಧುಗಳೇ, ದಯಮಾಡಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತೀನಿ,
ಮುಂದ್ ಬರ್ತಕ್ಕಂತಹ ದಿನಗಳಲ್ಲಿ ಇಂತಹ ನಾಯಕರ ಜೊತೆ ಹೆಜ್ಜೆ ಹಾಕೋಣ, ನಿಮ್ಮೆಲ್ಲರ ಬದುಕನ್ನ ಒಂದು ಅಭಿವೃದ್ಧಿ ಹತ್ತ ಕೊಂಡೊಯ್ಯೋಣ ಅಂತ ಹೇಳಿ ನನಗೆ ಇಷ್ಟು ಹೇಳಿ ನನಗೆ ಒಂದು ಅವಕಾಶ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೀನಿ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ.